ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎನ್ ಗೌಡ ಲಾಗ್ಸ್ಗೆ. ಈ ವಿಡಿಯೋ ನಿಮ್ಗೆ ಇದ್ರೊಳಗೆ ಯಾವ್ದ್ರ ಸಂಬಂಧ ಮಾಡೇನಿ ಈಗ ಆಲ್ರೆಡಿ ಗೊತ್ತಾಗಿರ್ತೈತಿ ತಮ್ಮನಲ್ಲಿ ನೋಡಿದ ಮೇಲೆ. ಸೊ ಆ್ಯಕ್ಚುಲಿ ನನ್ನ ಗಾಡಿ ಪಾರ್ಸಲ್ ಮಾಡವಂದೇನು ಬೆಳಗಾವಿಂದ ಬೆಂಗಳೂರಿಗೆ. ಸೊ ಪಾರ್ಸಲ್ ಆಫೀಸ್ಗೆ ಹೋಗೋದೈತಿ, ಪಾರ್ಸಲ್ ಮಾಡೋದೈತಿ. ಸೊ ಪಾರ್ಸಲ್ ಮಾಡೋಕ್ಕೆ ಎಷ್ಟು ರೊಕ್ಕ ತೊಗೊಂಡ್ರು, ಆಮೇಲೆ ಅದನ್ನು ಗಾಡಿ ಪ್ಯಾಕ್ ಮಾಡೋಕ್ಕೆ ಎಷ್ಟು ತೊಗೊಂಡ್ರು, ಏನು ಎಲ್ಲ ಇನ್ ಡೀಟೇಲ್ಸ್ ಆಗಿ ಹೇಳ್ತೇನು. ಸೊ ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತೇನು, ರೈಲ್ವೆ ಸ್ಟೇಷನ್ಗೆ ಹೋಗ್ಕಾರ ಪಾರ್ಸಲ್ ಮಾಡ್ಸೋಣ್ರಿ. ನಡಿ ಲೆಟ್ಸ್ ಸಿ ಇನ್ ರೈಲ್ವೆ. ಈಗ ಪಾರ್ಸಲ್ ಆಫೀಸ್ ಕೊಂಟೇನಿಲ್ಲ, ಪಾರ್ಸಲ್ ಆಫೀಸ್ದಾಗ ಅವ್ರು ಏನು ಮಾಡ್ತಾರೋ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಅಷ್ಟೊಂದು ಕೇರ್ಫುಲ್ ಪ್ಯಾಕಿಂಗ್ ಮಾಡಲ್ಲ. ಅವ್ರ ಕಡೆ ಏನಿರ್ತಾವೆ ಅದೆಲ್ಲ ತೊಗೊಂಡು ಪ್ಯಾಕ್ ಮಾಡ್ತಿರ್ತಾರೋ. ಸೊ ಹಿಂಗಾಗಿ ನಾ ಏನು ಮಾಡತ್ತೇನಂದ್ರೆ ಮನೆಯಿಂದ ಹೋಗ್ಬೇಕಾದ್ರೆ ಒಂದೆರಡು ಗೋಣಿ ಚೀಲ ತೊಗೊಂಡೇನು. ಗೋಣಿ ಚೀಲ ತೊಗೊಂಡ್ಕಾರ ಇವ್ಕೂರ್ಲೆ ಫಸ್ಟ್ ಪ್ಯಾಕ್ ಮಾಡಿಸಿ ಆಮೇಲೆ ಅಲ್ಲಿ ಅವ್ರ ಕಡೆ ಏನು ಮಟೀರಿಯಲ್ ಇರ್ತೈತಲ್ಲ ಆ ಥರ ಪ್ಯಾಕ್ ಮಾಡಿಸ್ತೀನಿ. ನೋಡೋಣ್ರಿ ಹೆಂಗೆ ಪ್ಯಾಕ್ ಮಾಡ್ತಾರೆ ಏನೋ ಎಲ್ಲ ತೋರಿಸ್ತೀನಿ ಬರ್ರಿ. ಫಾರ್ಮಾಲಿಟೀಸ್ ಮನ್ಯಾಗ ಮಾಡತ್ತಾರೋ, ಗಾಡಿ ಹೊಂಟೈತನ ಅಂತಲೇ ಪೂಜಾ ಗೀಜಾ ಮಾಡತ್ತಾರ ನೋಡ್ರಿ. ಈಗ ಗಾಡಿ ಪಾರ್ಸಲ್ ಮಾಡ್ಸಕೊಂಡೇವು, ಬಟ್ ಆದ್ರೆ ನೀವು ಗಾಡಿ ತೊಗೊಂಡು ಬಂದಾನೆ ಅದಕ್ಕಂದ್ರೆ ರಿಟರ್ನ್ ಬರ್ಬೇಕಂದ್ರೆ ಈ ಗಾಡಿ ಮೇಲೆ ಬರೋರದವು. ಸೊ ಈಗ ಈ ಗಾಡಿ ಒಳಗೆ ಪೂರಾ ಪೆಟ್ರೋಲ್ ಖಾಲಿ ಮಾಡ್ಬೇಕಂತೈತಿ. ಸೊ ಹಿಂಗಾಗಿ ಇದಕ್ಕೆ ಪೆಟ್ರೋಲ್ ಹಾಕ್ಸತ್ತಿಲ್ಲ. ಸೊ ಇದಕ್ಕೆ ಹಾಕೊಂಡು ಹೋಗ್ತೀವಿ ಬುಲೆಟ್. ಈಗ ರೈಲ್ವೆ ಸ್ಟೇಷನ್ಗೆ ಬನ್ನಿ. ಈಗ ರೈಲ್ವೆ ಸ್ಟೇಷನ್ ಇದು ಬಾಜುಕ ಲೆಫ್ಟ್ ಸೈಡ ಒಂದು ಪೊಲೀಸ್ ಸ್ಟೇಷನ್ ಐತಿ. ಸೊ ಈ ಪೊಲೀಸ್ ಸ್ಟೇಷನ್ ಬಾಜುಕನ ಏನೈತಪ್ಪ ಅಂದ್ರೆ ಪಾರ್ಸಲ್ ಆಫೀಸ್ ಐತಿ. ನೋಡ್ಕೊರಿ, ಡೀಟೇಲ್ಸ್ ಆಗಿ ತೋರ್ಸೇನೆ ಎಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಸೊ ಈಗ ಒಳಗೆ ಪಾರ್ಸಲ್ ಆಫೀಸ್ ಒಳಗೆ ಹೋಗೋಣ. ಸೊ ಇವಾಗ ಪಾರ್ಸಲ್ ಆಫೀಸ್ ಕಡೆ ಬನ್ನಿ. ಸೊ ಇದೇನು ತೋರಿಸ್ತೀನಿ, ಹಿಂದ್ಗಡೆ ಪಾರ್ಸಲ್ ಆಫೀಸ್ ಐತಿ. ಸೊ ಇಲ್ಲೇ ಪಾರ್ಸಲ್ ಮಾಡ್ಸೋನು ನೋಡೋನು, ಕೇಳೋಂಬರ್ರಿ ಅನ್ನಾಗ ಏನು ಹೇಳ್ತಾನೆ ನೋಡೋಣ. ಈಗ ಅಮೌಂಟ್ ಎಲ್ಲ ಫೈನಲ್ ಆಯ್ತು, ಮಾತಾಡಿನವನ ಜೊತೆ. ಆಮೇಲೆ ಫೈನಲ್ ಆದಮೇಲೆ ಈಗ 3 ಜೆರಾಕ್ಸ್ ಇವು ಬೇಕು ಪ್ರೂಫ್. RC ಕಾರ್ಡ್ ಜೆರಾಕ್ಸ ಮತ್ತು ಆಧಾರ್ ಕಾರ್ಡದ ಮತ್ತು ಇನ್ಶೂರೆನ್ಸದ್ದು ಇವು 3 ಜೆರಾಕ್ಸ್ ತೊಗೊಂಬಂದು ಕೊಡ್ಬೇಕು ಅವಂಗೆ. ಆಮೇಲೆ ಈ ಫಾರ್ಮ್ ಫಿಲ್ ಮಾಡ್ತಾರೆ ಅವ್ರೊಂದು ಫಾರ್ಮ, ಆ ಫಾರ್ಮ್ ಡೀಟೇಲ್ಸ್ ಆಗಿ ತೋರಿಸ್ತೇನೆ ನಿಮ್ಗೆ. ಆ ಫಾರ್ಮ್ ಫಿಲ್ ಮಾಡಿ ಅದನ್ನು ಇಟ್ಕೋಬೇಕು. ಅವ್ರು ಕೊಡ್ತಾನೆ ಒಂದು, ನಮಗೊಂದು ಅವ್ರ ಕಡೆ ಒಂದು ಕಾಪಿ ಇಟ್ಕೊತಾನು. ಆಮೇಲೆ ಇದ್ರೊಳಗೆ ಒಂದು ಸಹಿ ಮಾಡಿಸ್ಕೊತಾರೆ ಈಗ. ಸೊ ಸಹಿ ಮಾಡಿಸ್ಕೊಂಡ್ಕಾರ ಆಮೇಲೆ ಈ ಫಾರ್ಮ್ ಏನು ಮಾಡ್ಬೇಕಂದ್ರೆ ನಾವಲ್ಲಿ ಈಗ ತೊಗೋತಿರ್ತೀವಲ್ಲ ರಿಟರ್ನ್ ತೊಗೋಗಿ ಈ ಫಾರ್ಮ್ ನಮ್ಗೆ ಇಂಪಾರ್ಟೆಂಟ್ ಐತಿ. ಸೊ ಇಲ್ಲೊಂದು ಸಹಿ ಮಾಡಿಕಾರ ಆ ಫಾರ್ಮ್ ನಮ್ಗೆ ಇಟ್ಕೋಬೇಕು ಒಂದು ಜೆರಾಕ್ಸ್. ಗಾಡಿ ಒಳಗೆ ಹಚ್ಬೇಕಂತ ಪಾರ್ಕಿಂಗ್ ಮಾಡೋರದ ಅಂದ್ರೆ ಪ್ಯಾಕ್ ಮಾಡೋರದಾರು. ಸೊ ಹಿಂಗಾಗಿ ಗಾಡಿ ಒಳಗೆ ಹಚ್ಚತ್ತನಲ್ಲೇ. ಗಾಡಿ ಒಳಗೆ ಪೆಟ್ರೋಲ್ ಅದು ಇತ್ತಂದ್ರೆ ನಾವು ತೆಗೆದ್ರೆ ನಮಗೆ, ಇನ್ ಕೇಸ್ ಅವ್ರು ಏನಾರ ಪ್ಯಾಕ್ ಮಾಡೋರು ಏನಾರ ಪಾರ್ಸಲ್ ಮಾಡೋರು ತಗೊಂಡ್ರು ಅಂದ್ರೆ ಪೆಟ್ರೋಲ್ ಅವ್ರಿಗೆ ತೊಗೋತಾರೋ. ಸೊ ಹಿಂಗಾಗಿ ಬೆಟರ್ ನಾವೇ ತೆಗಿಬೇಕು. ನಾವು ತೆಗೆದ್ರೆ ಪೆಟ್ರೋಲ್ ನಾವೇ ಇಟ್ಕೋಬೋದು. ಸೊ ಈಗ ಬರೀ ಪೆಟ್ರೋಲ್ ತೆಗಿಯೋದು ಪಟಾಪಟ. ಆ್ಯಕ್ಚುಲಿ ಪೆಟ್ರೋಲ್ ತೆಗಿಯೋಕೆ ಟ್ರೈ ಮಾಡತ್ತನು, ಅದು ಬರಲಿಲ್ಲ. ಸೊ ಹಿಂಗಾಗಿ ಏನು ಮಾಡಿನಿಪ್ಪ ಅಂತಂದ್ರೆ ಇಲ್ಲೊಬ್ಬ ಅಣ್ಣ ಇದ್ದ. ಸೊ ಅವ ಗಾಡಿ ಪ್ಯಾಕ್ ಮಾಡೋರವ. ಸೊ ಅವ್ನು ಕರೆದು ಕೇಳಿದ್ರು, ಅನ್ನೋದು ಹೆಲ್ಪ್ ಮಾಡಿದ. ಸೊ ಇವ್ನು ಕಾಂಟ್ಯಾಕ್ಟ್ ಮಾಡಿರಿ, ಏನರ ಹಿಂಗೆ ಗಾಡಿ ಪ್ಯಾಕ್ ಮಾಡುವಾಗದು ಹೆಲ್ಪ್ ಮಾಡ್ತಾನೆ. ಥ್ಯಾಂಕ್ಸ್ ರೀ ಅಣ್ಣ. ಮತ್ತೊಂದು ಬಾಟಲ್ ತಗೋರಿ. ಸೊ ಅಣ್ಣ ನಮ್ಗೆ ಹೆಲ್ಪ್ ಮಾಡಿದಾನು ತೆಗಿಯಾಕೆ. ಇವ್ರು ಪ್ಯಾಕಿಂಗ್ ಮಾಡಿಕೊಡ್ತಾರೋ. ಇಲ್ಲಿ ಬಂದ್ರೆ ಏನು ನಿಮ್ಮ ಹೆಸರೇನ? ಮುಬಾರ್ ಅಂತೇಳಿ. ಇವ್ರು ಕಾಂಟ್ಯಾಕ್ಟ್ ಮಾಡಿರಿ, ಹೆಲ್ಪ್ ಮಾಡ್ತಾರೋ. ಫ್ರೆಂಡ್ ಋಷಭ್ ಅಂತೇಳಿ. ಸೊ ಗಾಡಿ ಪ್ಯಾಕಿಂಗ್ ಮಾಡ್ಕೊಂಡು ಪಾರ್ಸಲ್ ಮಾಡೋರದೀವಿ. ಸೊ ಹೆಲ್ಪಿಗೆ ಬಂದಾನ. ಸೊ ಹೋಗ್ಬೇಕಾದ್ರೆ ಇಬ್ರು ಕೂಡ ಮತ್ತೆ ರಿಟರ್ನ್ ಬುಲೆಟ್ ತೊಗೊಂಡು ಹೋಗೋರದೀವಿ. ಈಗ ಗಾಡಿ ಪ್ಯಾಕಿಂಗ್ ನಡೆದೈತಿ. ಆಲ್ಮೋಸ್ಟ್ ಪ್ಯಾಕ್ ಮಾಡ್ಯಾರ. ಸೊ ಪ್ಯಾಕ್ ಮಾಡಿ ಈಗ ಅವ್ರು ಗಾಡಿ ದುಡ್ಕೊಂಡು ಹೋಗ್ತಾರೋ. ಅಲ್ಲಿ ಹೋಗಿ ಅದು ಟ್ರೈನ್ ಕಂಪಾರ್ಟ್ಮೆಂಟ್ಸ್ ಅದಾವಂತೇನೋ, ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಅದಾವಂತ. ಅದಕ್ಕೆ ಸೊ ಏನೂ ಆಗೋಲ್ಲ, ತಲೆ ಕೆಡಿಸ್ಕೊಬೇಡ್ರಿ ಅಂತೆಲ್ಲ ಹೇಳಿದರು. ಸೊ ಹಿಂಗಾಗಿ ಆಮೇಲೆ ಒಂದು ಬಿಲ್ ಕೊಡ್ತಾರೋ. ಬಿಲ್ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಈಗ ನಾವು ನಮ್ಮ ಗಾಡಿ ಫುಲ್ ಎಲ್ಲಿ
ಯಾವ ಕಂಪಾರ್ಟ್ಮೆಂಟ್ದಾಗ ಹಾಕಾನು ಏನೇ ಎಲ್ಲ ನೋಡ್ಬೇಕಂತೇಳಿ ಸೊ ಇಲ್ಲೇ ಬಂದೇನು ಸ್ಟೇಷನ್ದಾಗ. ಬಟ್ ಅಷ್ಟೇ ಬೇಜಾರಾಗತ್ತೈತಿ, ಅಲ್ಲಿ ಇಳಿಸ್ಕೋವಾಗ ಹೆಂಗೆ ಇಳಿಸ್ಕೋತಾರ ಗೊತ್ತಿಲ್ಲ. ಇಲ್ಲಿ ಹೀರೋ ಮಠ ಬಂದೀನಿ, ಬೇರೆದವ್ರು ಇಳಿಸ್ತಿರ್ತಾರೋ ಅವ್ರು ಎಷ್ಟು ಕೇರ್ ತೊಗೊಂಡು ಇಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವು ನಮ್ಮ ಸೇಫ್ಟಿ ಒಳಗಿರ್ಬೇಕು. ಹೆಂಗೆ ಒಂದು ಸ್ವಲ್ಪ ಅವ್ರು ಭಾಳ ಅವ್ರದಂತೂ ಸ್ವಂತ ಗಾಡಿ ಇರಲ್ಲ, ಅದಕ್ಕೆ ಅವ್ರ ಈಗೇನು ತೊಗೊತಿಲ್ಲ. ಇದು ಕಂಪಾರ್ಟ್ಮೆಂಟ್. ಸೊ ಇಂಥದ್ದು ಗಾಡಿಗಳು ಆಗ್ತದೆ. ಪ್ಯಾಕಿಂಗ್ ಎಲ್ಲ ಮುಗೀತು, ನಾನು ಏರಿದು ನಾಳೆ ನಾನು ಹೋಗಿ ತೊಗೊಳೋದು ಅಷ್ಟು ನೋಡು. ಫುಲ್ ಎಕ್ಸೈಟ್ ಆಗಿ ನೋಡೋದು. ನಾಳೆ ಅಲ್ಲ ಚಲೋ ನಮಗೆ ತಗೋಬೇಕು, ನೋಡೋರು ಏನು ಮಾಡ್ತಾ ಗೊತ್ತಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಬಸ್ಸಿಗೆ ಬಂದು ನಾವು. ಸೊ ನಮ್ಮ ಟ್ರೈನ್ ಬಂತು. ಟ್ರೈನ್ಗೆ ನಮ್ದು ಗಾಡಿ ಹಾಕಿದ್ದು. ಸೊ ಹಿಂಗಾಗಿ ಬಂದೈತಿ. ಸೊ ಇವಾಗ ಅಲ್ಲಿ ಗಾಡಿ ಐತಿ, ತಗೊಳ್ಳೋರದೇವಿ. ಆದರೆ ಹ್ಯಾಂಡಲ್ ಮಾಡಬೇಕಾದ್ರೆ ಅಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಲ್ಲ. ಏನೋ ನಾವು ಅದೇವು ಅಂತೇಳಿ ಒಂದು ಸ್ವಲ್ಪ ಅವ್ರು ಕೇರ್ಫುಲ್ಲಾಗಿ ನೋಡತ್ತಾರ. ನಮ್ಮ ಮುಂದೆ ಹೆಂಗೋ ಗಾಡಿಗಳು ಹೆಂಗೆ ಬೇಕಂಗೆ ಬಿಸಾಡತ್ತಾರೋ. ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊರಿ ಅಂತ ಹೇಳ್ಬೇಕು ಅವ್ರಿಗೆ ಅಷ್ಟೇ. ನೋಡಿರಿ ಅಲ್ಲಿ ವಿಡಿಯೋ ತೋರಿಸ್ತೇನೆ. ನಾವು ಅದೇವಂತೇಳಿ ನಮ್ದೊಂದು ಸ್ವಲ್ಪ ಸೇಫ್ಟಿಲೇ ನೋಡತ್ತಾರೋ. ಸೊ ಯಾವ ಪರಿ ಹ್ಯಾಂಡಲ್ ಮಾಡ್ತಾರೆ. ಗಾಡಿ ಬಂದೈತಿ, ಬಟ್ ನೋಡ್ರಿ ಎಷ್ಟಂದ್ರೆ ಏನು ಡ್ಯಾಮೇಜ್ ಆಗಿಲ್ಲ ಅಂದರೂ ಸ್ವಲ್ಪ ಸ್ಕ್ರ್ಯಾಚಸ್ ಆಗ್ಯಾವ. ಇಲ್ಲೊಂದು ಸ್ಕ್ರ್ಯಾಚ್ ಆಗೈತಿ. ಆಮೇಲೆ ಸೈಲೆನ್ಸರ್ ಬೈಕ್ ಮೇಲೆ ಒಂದೆರಡು ಸ್ಕ್ರ್ಯಾಚ್ ಮಾಡ್ಯಾರ. ಸೊ ಯೂಸ್ ಮಾಡುವಾಗ ಅವ್ರು ಭಾಳ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತಾರೆ. ಅದನ್ನು ಎತ್ತಿ ಬಿಸಾಕೋ ಹಂಗೆ ಆ ಥರ ಯೂಸ್ ಮಾಡ್ತಾರೆ. ಫೈನಲ್ ಆಗಿ ಗಾಡಿ ಇವರ ಅನ್ಪ್ಯಾಕಿಂಗ್ ಮಾಡ್ಬೇಕೀಗ. ಸೊ ಹಿಂಗಾಗಿ ಅಲ್ಲಿಂದ ದುಡ್ಕೊಂತ ಬಂದ್ಕಾರ ಅನ್ಪ್ಯಾಕಿಂಗ್ ಕಡೆ ಹಚ್ತಾರೋ. ಅಷ್ಟು ಮಟ್ಟ ನಾವು ಒಂದು ಗೇಟ್ ಪಾಸ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಇದೇನು ತೋರ್ಸೋದಿಲ್ಲ, ಇದು ಮೆಜೆಸ್ಟಿಕ್ ಒಳಗಿರೋ ಪಾರ್ಸಲ್ ಆಫೀಸ. ಇಲ್ಲಿ ಒಳಗಡೆ ಹೋಗಿ ಅಲ್ಲೊಂದು ಲೆಟ್ರ್ ಕೊಟ್ಟಿರ್ತಾನೆ ಗೊತ್ತು ನಮ್ಗೆ ಅಲ್ಲಿ ಬೆಳಗಾವ್ದಾಗ. ಆ ಲೆಟ್ರ್ ತೋರಿಸ್ತಾರ. ಇಲ್ಲಿ ಗೇಟ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಗಾಡಿ ಹೊರಗೆಲ್ಲ ಅನ್ಪ್ಯಾಕ್ ಮಾಡಿರಿ ಅಷ್ಟೊತ್ತಿಗೆ. ಸೊ ಇದನ್ನು ಮುಗಿಸ್ಕೊಂಡು ಹೊರಗೆ ಬಂದ ನಾಷ್ಟ ಮಾಡಿಕೊಂಡು ಒಂದು ಸ್ವಲ್ಪ ಇಲ್ಲೇ ಒಂದು ರೈಲ್ವೆ ಸ್ಟೇಷನ್ ಹೋಟೆಲ್ ಇಲ್ಲಿ ನಾಷ್ಟ ಮಾಡ್ಕೊಂಡು ಮತ್ತು ಪಟ್ನ ಹೊರಗೆ ಬಂದ. ಪೆಟ್ರೋಲ್ ಇರೋಕ್ಕಿಲ್ಲ. ಸೊ ಹಿಂಗಾಗಿ ಪೆಟ್ರೋಲ್ ತೊಗೊಂಬಂದು ಪೆಟ್ರೋಲ್ ಹಾಕ್ಕೊಂಡು ಗಾಡಿ ತೊಗೊಂಡು ವೈಟ್ ಫೀಲ್ಡ್ ಕಡೆ ನಡೆದು. ಚಲೋ ಸಿ ಯು ಬಾಯ್. ಈ ಲಾಗ್ ಏನಾದ್ರು ನಿಮ್ಗೆ ಯೂಸ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.